ನಾನು ತುಂಬಾ ಅವರು ಸುದ್ದಿಯಲ್ಲಿ ಆಗ್ತದೆ ಸದಾನಂದ ಗೌಡ್ರು. ಹೌದು, ನಾನು ಮತದಾನದಲ್ಲಿ ಕೂಡ ಅವ್ರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು, ಅದು ನಮ್ಗೆ ಮುಂಚೆ ಗೊತ್ತಾಗಿತ್ತು ಅಂತ ಹೇಳಿ ಸರ್. ಸದಾನಂದ ಗೌಡ್ರ ನಡೆ ಬಗ್ಗೆ ಏನು ಹೇಳ್ತೀರಂತ ಸರ್ ಒಟ್ಟಾರೆ ಆಡಿಯೋ ಪ್ರಕರಣ? ನೋಡಿ, ಸದಾನಂದ ಗೌಡರು ತುಂಬ ಹಿರಿಯರಿದ್ದಾರೆ ಪಕ್ಷದಲ್ಲಿ. ಅವರು ರಾಜ್ಯಾಧ್ಯಕ್ಷರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಮತ್ತು ಪಕ್ಷಕ್ಕೆ ತುಂಬ ನಿಷ್ಠಾವಂತ ವ್ಯಕ್ತಿ. ಅವರು ತುಂಬ ಹಿರಿಯರವರು. ಈಗಾಗಲೇ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ, ಅದು ನನಗೆ ಸಂಬಂಧಪಟ್ಟ ಆಡಿಯೋ ಅಲ್ಲೇ ಅಲ್ಲ ಅಂತೇಳಿ. ನಾನು ಈಗಾಗಲೇ ಹೇಳಿದ್ದೀನಿ. ನಾನು ವಿಷಯ ಏನಂತಂದರೆ, ಇವಾಗಿರೋ ಟೆಕ್ನಾಲಜಿ, AI ಟೆಕ್ನಾಲಜಿ ಇರ್ಬೋದು, ಇನ್ನೊಂದು ಟೆಕ್ನಾಲಜಿ ಇರ್ಬೋದು, ನಮ್ಮ ವಾಯ್ಸಲ್ಲೇ ನಾವು ಒಂದು ಹಾಡನ್ನು ಹಾಡ್ಬೋದು, ಭಾಷಣ ಮಾಡ್ಬೋದು. ಸೊ ಹೀಗೆಲ್ಲ ಕ್ರಿಯೇಷನ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರು ಹಿರಿಯರಿದ್ದಾರೆ. ಅದು ನನಗೆ ಸಂಬಂಧಪಟ್ಟ ಕ್ಯಾಸೆಟು ಆಡಿಯೋನೇ ಅಲ್ಲ ಅಂತೇಳಿ ಅವರು ಹೇಳಿರೋ ಕಾರಣ ಅದ್ರ ಬಗ್ಗೆ ನಾನು ಮಾತಾಡೋದು ಕರೆಕ್ಟ್ ಅಂತ ಹೇಳ್ತೀರಾ ಸರ್? ಅದು ಅಂದರೆ ಇವಾಗಿರೋ ಟೆಕ್ನಾಲಜಿಗಳು ಆಗಿದೆ ಮತ್ತು ಅವರು ಪ್ರಾಮಾಣಿಕವಾಗಿ ಅದು ನನಗೆ ಸಂಬಂಧನೇ ಇಲ್ಲಂತಲೇ ಅವ್ರು ಹೇಳಿರೋಂಥದ್ದು. ಮತ್ತೊಂದು ಕಡೆ ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್, ಅದು ಇದರಲ್ಲಿ ಕೈ ಹಾಕಿದೆ ಅನ್ನೋದು ನೋಡಿ, ಇವಾಗ ಈ ವಿಷಯದಲ್ಲಿ ತಾವು ಹಿಂದೆ ಹೇಳ್ತಾರೆ ಸರ್, DK ಶಿವಕುಮಾರ್ ಅವರು ಅಂದರೆ ಅವ್ರಿಗೆ ಅಧಿಕಾರ ಸಿಕ್ಕರೇನೆಲ್ಲ ಮಾಡ್ತಾರೆ ನಡೀತಾ ಇದೆ ಅಂತ ಅನ್ಸುತ್ತೆ ಸರ್. ನೋಡಿ, ನಾನು ಅವರಿಗೆ ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಅಂದರೆ ಭಾಳ ಪ್ರೀತಿ. ಹೌದು. ಸೊ ಹಾಗಾಗಿ ಆ ವಿಷಯದಲ್ಲಿ ಈಗಾಗಲೇ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಹೈಕೋರ್ಟಲ್ಲಿ ಕೂಡ ನಿನ್ನೆ ಕೆಲವೊಂದು ಡಿಸ್ಕಷನ್ಸ್ ಎಲ್ಲ ಕೂಡ ಆಗಿದೆ. ಸೊ ಮುಂದೆ ಅದ್ರ ಬಗ್ಗೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅಲ್ಲ ಸರ್, ಯಾಕೆ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ನಿಮಗೆ ಬರಗಾಲ ತಲೆದೋರ್ತಾ ಇದೆ ಸರ್, ಬರಗಾಲ ತಲೆದೋರ್ತಾ ಇದೆ ನೋಡ್ರಿ. ಬರಗಾಲ ಒಂದು ಕಡೆ, ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ತಗೊಂಡ್ರೆ ಇವತ್ತು ಎಲ್ಲಿ ಕೂಡ ರಸ್ತೆಗಳಿವಾಗ ಅಟ್ಲೀಸ್ಟ್ ಏನಂದರೆ ಈ ಒಂದು ಕೆಲಸಕ್ಕೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ನಾನು ಹೋದ ತಕ್ಷಣ ಅವ್ರು ನೀರಾವರಿ ಸಚಿವರಾಗಿದ್ದಾಗ 153 ಕೋಟಿ ಈ ಯೋಜನೆಯನ್ನು ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡೋಗಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆದು ಹಣ ಬಿಡುಗಡೆ ಮಾಡಿ ಇವತ್ತು ಕೆಲಸ ಚಾಲೂ ಮಾಡಿದ್ದೀವಿ ನಾವು ಒಂದು ಕಡೆ. ಬಟ್ ಇನ್ನು ಅಭಿವೃದ್ಧಿ ಕೆಲಸಗಳಂತಂದರೆ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ನೀರಾವರಿ ಕೆಲಸಗಳು ಅಂದರೆ ಇಡೀ ರಾಜ್ಯದ ತುಂಬ ಒಂದು ವಿಷಯ ಹೇಳಬೇಕು ಅಂತಂದರೆ, ಒಂದು ಬರಗಾಲ ಒಂದು ಕಡೆ. ನನಗೇನು ಮಳೆ ವಿಷಯದಲ್ಲಿ ಎಲ್ಲರೂ ಕೂಡ ರೈತರು ಆಕಾಶದ ಕಡೆ ನೋಡೋದು ಬಿಟ್ಟರೆ ಇವತ್ತು ಮುಂಗಾರು ಮಳೆ ಕಂಪ್ಲೀಟ್ ಕೈ ಕೊಟ್ಟಿರುವಂಥದ್ದು. ಇಂಥ ಒಂದು ವಿಷಯದಲ್ಲಿ ಇವರು ರೈತರ ಬಗ್ಗೆ ಯೋಚನೆ, ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬರೀ ಬಿಡದಿ ಟೌನ್ಶಿಪ್ ಬಗ್ಗೆನೇ ದಿನ ಬೆಳಿಗ್ಗೆ ಆದ್ರೇ ಬರೀ ಆ ಹೋರಾಟದಲ್ಲೇ ಮುಖ್ಯಮಂತ್ರಿಗಳು ಇರುವಂಥದ್ದು ಒಂದು ರೀತಿ ಅದು ಕರೆಕ್ಟ್ ಅಲ್ಲ. ಅವ್ರು ರಾಜ್ಯದ ಜನರ ಬಗ್ಗೆ ಅವ್ರು ಗಮನ ಹರಿಸೋ ಪ್ರಯತ್ನ ಮಾಡಬೇಕು. ಯಾಕೆ ಸರ್ ಎಷ್ಟು ಸಾಫ್ಟ್ ಕಾರ್ನರ್ ಆಗ್ತಾ ಇದೆ ಸರ್ DK ಶಿವಕುಮಾರ್ ಅವ್ರ ಬಗ್ಗೆ? ಅವರು ಬಿಫೋರ್ ಆಗಿ ಮುಖ್ಯಮಂತ್ರಿ ಆಗೋ ಬದಲಾಗಿತ್ತು ಇಲ್ಲ, ಹಾಗೆ ತಾವು DK ಶಿವಕುಮಾರ್ ಅವ್ರನ್ನ ಅಟ್ಯಾಕ್ ಒಂದು ವಿಷಯ ಹೇಳಿದ್ರೆ ನಾನು ಒಂದು ಮಾತು ಹೇಳ್ತೇನೆ. ತಾವು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದೆ ಅಂತ. ಸಾಫ್ಟ್ ಕಾರ್ನರ್ ಅಲ್ಲಪ್ಪ. ನಾನು ಒಂದು ವಿಷಯ ಏನಂದರೆ, ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಕೇವಲದೊಂದು ಬೆಂಗಳೂರು ಭಾಗದಲ್ಲಿ ಒಂದು ಸಣ್ಣ ವಿಷಯ. ಅಂದರೆ ಅಲ್ಲಿ ಇರುವಂಥ ರೈತರಿಗೆ ಸಂಬಂಧಪಟ್ಟ ವಿಷಯ. ಇವತ್ತು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು. ಬಿಡದಿ ಟೌನ್ಶಿಪ್ಪನ್ನು ಕೈಬಿಟ್ಟು ಅವ್ರು ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆಯ ಹೆಸರು ಮಾಡಬೇಕನ್ನೋಂಥ ಒಂದು ಪ್ರಯತ್ನ ಅವ್ರು ಮಾಡಬೇಕು. ನಾನು ಈಗಾಗಲೇ ಒಂದು ಮಾತನ್ನು ಹೇಳಿದ್ದೀನಿ. ಅವರು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳನ್ನು, ಫಲಾನುಭವಿಗಳನ್ನ ಪರಿಷ್ಕರಣೆ ಅನ್ನುವಂಥ ಹೆಸರಲ್ಲಿ ಒಂದು 6 ತಿಂಗಳು 1 ವರ್ಷ ಇದನ್ನು ಹೇಳ್ಕೊಂಡು ಹೋಗ್ಬಿಟ್ಟು ಈಗಾಗಲೇ 3 ತಿಂಗಳು ಕೊಟ್ಟಿಲ್ಲ. ಇನ್ನೂ ಒಂದು 6 ತಿಂಗಳು 1 ವರ್ಷ ಇದನ್ನು ಹೇಗೆ ಹೇಳ್ಕೊಂಡು ಹೋಗ್ಬಿಟ್ಟು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂಥ ಒಂದು ವಾತಾವರಣ ಎದ್ದು ಕಾಣಿಸ್ತಾ ಇದೆ. ಯಾವುದು ಅಲ್ಲ, ಅದನ್ನ ನಾನು ಹೇಳ್ತಿರೋದು. ಇವಾಗ ಅದನ್ನ ಬಂದಂತೇಳಿ ನೇರವಾಗಿ ಹೇಳೋದಕ್ಕಿಂತ ಕೂಡ ಪರಿಷ್ಕರಣೆ ಹೆಸರಲ್ಲಿ ಅದನ್ನ ತಡ ಮಾಡುವಂತ ಒಂದು ಕೆಲಸ ಮಾಡ್ತಾ ಇರೋದು. ರಾಮ ಮಂದಿರ ಟ್ರಸ್ಟ್ ವಿಚಾರದಲ್ಲಿ ಹಣದ ವಿಚಾರ ಕೊಡಬೇಕು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅದಕ್ಕೆ ಹಣ ಕೊಡದೇ ಇರೋರಿಗೆ ಅದಕ್ಕೆ ಯಾಕೆ ಲೆಕ್ಕ ಅನ್ನೋ ಕೂಡ ಚರ್ಚೆ ಆಗಿದೆ. ನಾನು ಒಂದು ವಿಷಯ ಹೇಳ್ತೇನೆ. ರಾಮ ಮಂದಿರ ವಿಚಾರದಲ್ಲಿ, ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ 500 ವರ್ಷಗಳ ಭಾರತೀಯರ ಒಂದು ಕನಸು, ಅಲ್ಲಿ ಅಯೋಧ್ಯೆ ರಾಮ ಹುಟ್ಟಿರುವಂಥ ಒಂದು ಪ್ಲೇಸಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ. ರಾಮ ಮಂದಿರ ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಸಾವಿರಾರು ಕೋಟಿ ವೆಚ್ಚ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕಾಗಿತ್ತು ಅಂತೇಳಿ ಮಾತಾಡಿದ್ದಂಥವ್ರು ಇವತ್ತು ರಾಮ ಮಂದಿರದ ಲೆಕ್ಕಾಚಾರ ಕೇಳೋದಕ್ಕೆ ಇವರಿಗೆ ನೈತಿಕತೆಯೇ ಇಲ್ಲ. ಇವತ್ತು ರಾಮ ಭಕ್ತ ಹನುಮಂತ, ಆ ನಂತರ ಇನ್ನೊಬ್ಬ ರಾಮ ಭಕ್ತ ಅಂತಂದರೆ
ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ, ಕಾನೂನು ಕ್ರಮ ಕೈಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಎಲ್ಲರನ್ನ ಜೈಲಿಗೂ ಕಳಿಸಿದ್ದಾರೆ ಮತ್ತು ಲೆಕ್ಕಪತ್ರಗಳೆಲ್ಲವೂ ಕೂಡ ಆಡಿಟಿಂಗ್ ಆಗ್ತಾ ಇದೆ. ಹಾಗಾಗಿ ಕ್ರಮ ತಗೊಂಡಿದ್ದಾರೆ. ಎಲ್ಲಾದರೂ ಕೂಡ ತಪ್ಪುಗಳಾಗಿದ್ದನ್ನು ಕ್ರಮ ತಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದವರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಒಂದಿಷ್ಟು ನಾಚಿಕೆ ಅನ್ನೋದು ಇರಬೇಕು. ಕೇಳಬಾರ್ದಂತಲ್ಲ ಅಲ್ಲ, ಹೌದು. ಇವಾಗ ರಾಮ ಮಂದಿರನೇ ಕಟ್ಟಬಾರ್ದು ಅಂತ ಹೇಳಿದ್ದಂಥವ್ರು ಇವಾಗ ರಾಮ ಮಂದಿರ ಕಟ್ಟಿದ್ದಾರೆ. ಇವತ್ತು ಆ ವಿಷಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕಂಪ್ಲೀಟ್ ಕ್ರಮ ಕೈಗೊಂಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾನೂನು ಕ್ರಮ ಕೈಗೊಂಡಿದ್ದಾರಲ್ಲ. ಬ್ಲಾಸ್ಟ್ ಆಗಿದೆ ಸರ್, ಒಂದು 7 ಜನ ಸತ್ತಿದ್ದಾರೆ ಸರ್. ಸ್ವತಃ ಎಸ್ ಟಿ ಸೋಮಶೇಖರ್ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನಾ ಹಿಂದಿದ್ದಂಥ ಸಚಿವರು ಕೂಡ ಅನೇಕ ಬಾರಿ ನಾನು ಗಮನಕ್ಕೆ ತೊಗೊಂಬಂದಿದ್ದೀನಿ. ಅವರ ದೊಡ್ಡ ಮಾಫಿಯಾ ಇದೆ, ಅದು ಮೈನಿಂಗಿನ ದೊಡ್ಡ ಮಾಫಿಯಾ ಇದೆ ಅಂತ ಅವ್ರು ಹೇಳಿದ್ದಾರೆ ಸರ್. ಸೊ ಅಂದ್ರೆ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥವ್ರೆ ಇವತ್ತು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರೆ ಹೇಗಂತ ಸರ್? ನೋಡಿ, ಏನಾಗ್ತದೆ ಸರ್ ಸರ್ಕಾರದಲ್ಲಿ ಸರ್ ಈ ವಿಷಯದಲ್ಲಿ? ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ತಾವೇನು ಪ್ರಮುಖವಾಗಿರುವಂಥ ಪ್ರಶ್ನೆ ಕೇಳಿದರೆ, ಎಷ್ಟು ದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ 108 ಸಮಸ್ಯೆಗಳಿದ್ದು ಇಡೀ ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಸಣ್ಣ ಪುಟ್ಟ ಕ್ವಾರಿಗಳಲ್ಲಿ ಬ್ಲಾಸ್ಟ್ ಆಗಿ ಇವತ್ತೇನು ಪ್ರಾಣ ಕಳ್ಕೊಳ್ಳುವಂಥ ಒಂದು ವಿಷಯದಲ್ಲಿ ಗಮನ ಹರಿಸಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡೋ ಪ್ರಯತ್ನ ಅವ್ರು ಮಾಡಲೇ ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಬೇಕು ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.